ಒಂದು ಕ್ವಶನ್ ಬರುತ್ತೆ ಇಲ್ಲಿ. ಈ ದೊಡ್ಡದಾಗಿ ಒಂದು ಪೆಟ್ಟು ಬಿದ್ದು ಮೂಳೆ ಮುರಿದು ಹೋಗಿರ್ತಕ್ಕಂಥ ಒಂದು ಗಾಯಕ್ಕೆ ₹1.5 ₹2 ಒಂದು ಬ್ಯಾಂಡ್ ಏಡನ್ನು ನಾವು ಅಂಟಿಸ್ತಾ ಇದ್ದೀವಿ ಅಂತೇಳಿ ಪ್ರತಿಪಕ್ಷಗಳು ಮಾತಾಡ್ತಾ ಇವೆ. ಮೂಳೆ ಮುರಿದು ಹೋಗ್ಬಿಟ್ಟಿದೆ ಇಲ್ಲಿ, ಮೇಲ್ಗಡೆ ₹1.5 ಒಂದು ಬ್ಯಾಂಡೇಡ್ ಹಾಕ್ಬಿಟ್ಟು ಇದಕ್ಕೆ ವಾಸಿ ಆಗುತ್ತೆ ಅಂತ ನಾವು ಹೇಳಿದ್ರೆ ಎಷ್ಟು ಮಟ್ಟಿಗೆ ಇರುತ್ತೆ ಆ ಥರದ್ದಾಗಿದೆ ಅಂತೇಳಿ ಪ್ರತಿಪಕ್ಷಗಳು ಮಾತಾಡ್ತಾ ಇವೆ. ಈ ಕಡೆ ಮಮತಾ ಬ್ಯಾನರ್ಜಿ ಅವರು ಟೀಕೆ ಮಾಡ್ತಾರೆ. ಇದು ಜಸ್ಟ್ ಇದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ. ಬಿಜೆಪಿ ಅವರು ಹೇಗೆ ಈ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇರೋದು, ಏನೀಗ ನಾವು GST ಅನ್ನ ಕಮ್ಮಿ ಮಾಡಿದೀವಿ, GST ಕಮ್ಮಿ ಮಾಡಿದ ನಂತರ ಜನರ ಜೋಬಿಗೆ ದುಡ್ಡು ಬರ್ತದೆ, ಹೇಗೆ ಅಂತ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ, ಇಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. ಯು ವಿಲ್ ಬಿ ಸರ್ಪ್ರೈಸ್ ಅಂಡ್ ಶಾಕ್. ಸೊ ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಕಾರಿನ 35% ಕಾಂಪೊನೆಂಟು ಚೈನಾದು, 35%. ಈ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ 60% ಏನು ಫಾರ್ಮಾಸ್ಯೂಟಿಕಲ್ಸ್ ಇದೆಯಲ್ಲ ಅದು ಚೈನಾದು. ಈ ದೇಶದಲ್ಲಿ ಏನು ಮೊಬೈಲು ಮತ್ತೆ ಟಿವಿಗಳಿದೆಯಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತಕ್ಕಂಥ 80% ಚೈನಾದು. ಅಂದ್ರೆ ನಾವು ಮೇಕ್ ಇನ್ ಇಂಡಿಯಾ ಅಲ್ಲ, ಇದು ನಾವೀಗ ಮೇಕ್ ಇನ್ ಚೈನಾ. ಇವ್ರೇನು GST ಅನ್ನ ಕಮ್ಮಿ ಮಾಡಿದೀವಿ ಅಂತ ಹೇಳ್ತಾರೆ, ಅವ್ರು ಯಾರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. 90% ಎಲ್ಲಾವುದು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೆಲವು ಫಾರ್ಮಸಿ ಐಟಮ್ಸ್ ಮತ್ತೆ ಕೆಲವು ರಾ ಮೆಟೀರಿಯಲ್ಸ್ ಗಳಿದೆಯಲ್ಲ ಈಗಲೂ 90% ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಏನಂತೀವಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ ಈಗಲೂ ಮೋರ್ ದೆನ್ 60%. ವಿರೋಧ ಪಕ್ಷ ಆಗಿರೋ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಇದೆಲ್ಲ ಚೈನಾ ಗೆಲ್ಪ್ ಆಗ್ತಿದೆ, ಇದರಿಂದ 50 ಪೈಸೆ ಏನು ಪ್ರಯೋಜನ ಇಲ್ಲ. ಅದನ್ನ ಮಾತಾಡ್ತಾನೆ ಇಲ್ಲ ನಾನು. ಎಕನಾಮಿಕ್ ಆಂಗಲ್ ಯೋಚನೆ ಮಾಡೋಣ, ಏನು ಲಾಭ ಇಲ್ಲ ಇದರಿಂದ ಅಂತ ನಿಮ್ಮ ವಾದ. ಅಂದ್ರೆ ಏನಂತ ಅರ್ಥ, ಈ ದೇಶದಲ್ಲಿ ನಿಜವಾಗ್ಲೂ 140 ಕೋಟಿಗೆ ಅನುಕೂಲ ಮಾಡೋದ್ರ ಬದಲಾಗಿ ಕೇವಲ 1,000 2,000 ಏನ್ ಇಂಪೋರ್ಟರ್ಸ್ ಇದಾರಲ್ಲ, ಬಿಗ್ ರಿಚ್ ಇಂಪೋರ್ಟರ್ಸ್ ಬಿಸ್ನೆಸ್ ಮೆನ್ಗಳು ಅವ್ರಿಗೆ ಅನುಕೂಲ ಮಾಡ್ತಾ ಇರ್ತಕ್ಕಂಥದ್ದು. ಇವರು GST ಕಮ್ಮಿ ಮಾಡಿದಾರಲ್ಲ. ಅಲ್ಲ ನಾನು ಹೇಳ್ತೇನೆ, ನನಗೂ ಒಂದು ಕಡೆ ಪ್ರಧಾನಿ ಆಗಿದ್ರೆ ಏನ್ ಮಾಡ್ಬಿಡ್ತಾರೆ? ಒಂದ್ ನಿಮಿಷ ಕೇಳಿ, ನಿಮ್ ಕಡೆ ಪ್ರಧಾನಿ ಆಗಿದ್ರು ಏನ್ ಮಾಡ್ಬಿಡ್ತಾ ಇದ್ರು? ನಾನು ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ಏನು ನಾವು 1947 ಅಲ್ಲಿ ಏನು ದೇಶವನ್ನ ಏನು 0 ಇಂದ ಕಟ್ಟಿದ್ವಿ, ಆ ರೀತಿ 0 ಇಂದ ನಾವು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ GST ಮಾಡಿರೋದು ನಾನು ಪ್ರಶ್ನೆ ಮಾಡ್ತಿಲ್ಲ. GST 8 ವರ್ಷ ಆದ್ಮೇಲೆ ಅದನ್ನು ಕಮ್ಮಿ ಮಾಡಿದಿರಲ್ಲ, ಅನುಕೂಲ ಆಗ್ತದೆ. ಬಡವನಾಗಿ ನಾನೊಬ್ಬ ಬಡವನಾಗಿ ನನಗೆ 5% ಒಂದು ಸ್ಕೂಟರ್ ತಗೊಳ್ಬೇಕು ಅಂತಂದ್ರೆ ನನಗೆ 100% ಒಂದು ಕಮ್ಮಿ ಆಗ್ತದೆ. ಈಗೇನೋ ನಾನು ಒಂದು ಚಿಕ್ಕ ಕಾರ್ ತಗೊಳ್ಬೇಕು ಅಂದ್ರೆ ಹತ್ತತ್ರ ಒಂದು 50-60 ಸಾವಿರ, ಕೆಲವು ಕಾರಲ್ಲಿ 70 ಸಾವಿರ ಆಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿಜವಾಗ್ಲೂ ಈ GST ನಿಜವಾಗ್ಲೂ ಜನರಿಗೆ ಹೆಂಗ್ ಹೋಗ್ತಾ ಇದೆ, ನನಗೆ ನಿಜವಾಗ್ಲೂ ಇವತ್ತು ಅವಶ್ಯಕತೆ ಇರೋದು ನನ್ನ ಜೋಬಿನಲ್ಲಿ ದುಡ್ಡು ದುಡಿಯೋದಲ್ಲ, ದುಡ್ಡು ದುಡಿಯೋದು ಬೇಕಾಗಿರೋದು, ಈ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕಾಗಿರೋದು. ಆದ್ರೆ ನಿಜವಾಗ್ಲೂ ಇವತ್ತು ಈ ಪರಿಸ್ಥಿತಿ ಬಂದು ಹೇಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗು ಆಗ್ತಾನೆ ಇಲ್ಲ. ಕೇವಲ 1,200 ಜನರೇನಿದ್ದಾರೆ ದುಡ್ಡಿರ್ತಕ್ಕಂಥ ಶ್ರೀಮಂತರು ಚೈನಾ ಮತ್ತೆ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವತ್ತೇನು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ 80% ಮೊಬೈಲ್ಗಳು, ಅದ್ರ 80% ಕಾಂಪೌಂಡ್ ಚೈನಾದು ಅಂತ ಹೇಳಿದ್ರೆ ಮೇಕ್ ಇನ್ ಚೈನಾ ಅಂತ ಯಾವ ನಾಚಿಕೆಯಿಂದ ಹಾಕೋತೀವಿ ನಾವು? ನಿಮ್ ಕಾಲದಲ್ಲೆಲ್ಲ ಬೆಂಗಳೂರಲ್ಲಿ ಉತ್ಪತ್ತಿ ಆಗ್ತಾ ಇತ್ತು. ಅಲ್ಲ ನಮ್ಮ ಕಾಲದಲ್ಲಿ ಮಾತ್ರ ಚೈನಾ. ನಮ್ಮ ಕಾಲದಲ್ಲಿ ಫುಲ್ ಬೆಂಗಳೂರಲ್ಲಿ ಆಗ್ತಾ ಇತ್ತು. ಬೆಂಗಳೂರು KR ಮಾರ್ಕೆಟ್ ಈ ಕಡೆ ಪೀಣ್ಯ ಇಲ್ಲೇ ರೆಡಿ ಮಾಡ್ಬಿಡ್ತಾ ಇದ್ರು. ಇಲ್ಲೇ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಅವಾಗ ಸತ್ಯ ಒಪ್ಕೊಳ್ಳೋಣ. ಅಲ್ಲ ಒಪ್ಕೊತೀನಿ ನಾನು. ಈಗ ಕಾಂಗ್ರೆಸ್ ಕಾಲದಲ್ಲಿ, ಕಾಂಗ್ರೆಸ್ UPA ಕಾಲದಲ್ಲಿ ಕಲಾಸಿಪಾಳ್ಯದಲ್ಲಿ ಈ ಕಡೆ ಮೆಜೆಸ್ಟಿಕ್ ಅಲ್ಲಿ ಪೀಣ್ಯದಲ್ಲಿ ಎಲ್ಲಾ ಕಾಂಪೌಂಡ್ಸ್ ರೆಡಿ ಆಗಿಬಿಡ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಡಿಪೆಂಡೆನ್ಸಿ ಅವಾಗ 20% ಏನಿದೆಯಲ್ಲ ಆಪೋಸಿಟ್ ಇತ್ತಲ್ಲ, 90% ಇಲ್ಲ ಆಗ್ತಾ ಇತ್ತು, 80% ಇಲ್ಲ ಆಗ್ತಾ ಇತ್ತು, 20% ಅಲ್ಲಿ ಬಂತು. ನಾವೇನು ಏನೋ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಚಿಪ್ ಮಾಡರ್ನೈಸೇಷನ್ ಆಯ್ತಲ್ಲ, ಇದಕ್ಕೆ ನಾವು ಅಡಾಪ್ಟ್ ಮಾಡಕ್ಕಾಗ್ಲಿಲ್ಲ. ಈ ಮೇಕ್ ಇನ್ ಇಂಡಿಯಾ ಅನ್ನೋದೇ ಒಂದು ಜುಮ್ಲಾ. ಮೇಕ್ ಇನ್ ಇಂಡಿಯಾ ಆಗಿದ್ರೆ ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ ಅವರು? ಅದಾದ ನಂತರ ಆತ್ಮನಿರ್ಭರ ಭಾರತ, ಕೈಗಾರಿಕೀಕರಣ ಇಲ್ಲವೇ ವಿನಾಶ. ವಿಶ್ವೇಶ್ವರಯ್ಯ ಅವರ ದೊಡ್ಡ ಸ್ಟೇಟ್ಮೆಂಟ್. ಕೈಗಾರಿಕೀಕರಣ ಮತ್ತು ವಿನಾಶ ಅಂತ ಹೇಳಿದವರು ಗಾಂಧಿ ಅವರು. ಗಾಂಧಿ ಪ್ರಿನ್ಸಿಪಲ್ ಮೇಲೆ ನೀವು ಬಂದಿದ್ದು, ಕೃಷಿಯನ್ನೇ ನೀವು ಬೆನ್ನೆಲುಬು. ನೀವು ಈಗ ಒಂದ್ ನಿಮಿಷ, ನಮ್ಮ ಅವಧಿಯಲ್ಲಿ ಮೇಕ್ ಇನ್ ಇಂಡಿಯಾನೇ ಮಾಡಿದ್ ನಾವು. ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಏನು ಕಂಪನಿಗಳಿದ್ದು ಅವನ್ನೆಲ್ಲ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ವಿ. ಇವ್ರೇನ್ ಮಾಡಿದ್ರು, ಆ ಪಬ್ಲಿಕ್ ಸೆಕ್ಟರ್ ಕಂಪನಿಗಳನ್ನ ಕ್ಲೋಸ್ ಮಾಡಿ ಏನು ಪ್ರೈವೇಟ್ ಕಂಪನಿಗಳು ಕೊಟ್ಟು ಏನಾಯ್ತು, HAL ಅನ್ನು ಕ್ಲೋಸ್ ಮಾಡೋ ಪರಿಸ್ಥಿತಿಗೆ ಬಂದಿದ್ರು. ಇವತ್ತು HAL ಕ್ಲೋಸ್ ಮಾಡೋ ಸ್ಥಿತಿ ಇದ್ದಿದ್ರೆ ಅದು ಒಂದೇ ಒಂದು
10 ಸೆಕೆಂಡ್ಸ್ ಇನ್ನೊಂದು ಹೇಳ್ತೇನೆ. ಸೊ ನಿಮಗೂ ಗೊತ್ತು ಈಗ ಏನಾಗ್ತದೆ, ನಾವು ನಮ್ಮ ಮಿತ್ರರು ಕೂಡ ಹೇಳ್ತಾ ಇದ್ರು, ಎಕನಾಮಿಸ್ಟ್, ಇವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಹೇಗೆ ಜೀವನದಲ್ಲಿ ಬದಲಾಗ್ತದೆ ಅಂದ್ರೆ, ಮನಮೋಹನ್ ಸಿಂಗ್ ಅವರು ಇದ್ದಾಗ ಒಂದು ವರ್ಷದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದ್ದು ಪೆಟ್ರೋಲ್ ಇಂದ 75,000 crore, ಈಗ ಸರಿಸುಮಾರು 4.25 5 ಲಕ್ಷ ಕೋಟಿ ಪ್ರತಿ ವರ್ಷ ಬರ್ತಾ ಇದೆ. ಅಂದ್ರೆ ಅಗಾಧವಾದಂತ 10 years ಅಲ್ಲಿ ಇಷ್ಟು ಪ್ರಮಾಣ ಏನ್ ಕಟ್ಟಿದಿರಿ ತೋರಿಸಿ, ಏನ್ ಕಟ್ಟಿದಿರಿ ತೋರಿಸಿ ಸ್ವಾಮಿ. ಯಾವ್ದನ್ನ ಒಂದು ಡ್ಯಾಮ್ ಕಟ್ಟಿದಿರಾ? ಯಾರು ಕಟ್ಟಿದ್ರು? ಅಲ್ಲ, ಒಂದ್ ನಿಮಿಷ ಎಲ್ಲ ಮಾರಿ ಆರಾಮ ಮೈಸೂರಿಗೆ ಹೋಗಲ್ವಾ ನೀವು? ಒಂದ್ ನಿಮಿಷ ಆರಾಮಾಗಿ ಹೋಗಲ್ಲ, ಪುಕ್ಕಟ್ಟೆ ಕೊಡ್ತೀವಿ, ದಶಪಥದಲ್ಲಿ ಹೋಗಲ್ಲ, ಪುಕ್ಕಟ್ಟೆ ಕೊಡ್ತೀರಾ? ಜನಗಳ ಸಾಲ ಇದೆ. ಏನ್ ಇವಾಗಪ್ಪ, ಏನು ನಿತಿನ್ ಗಡ್ಕರಿ ಅವರು ಇದ್ದಾರೆ, ನಿತಿನ್ ಗಡ್ಕರಿ ಅವರ ಅಳಿಯ ಮತ್ತೆ ಅವರ ರಿಲೇಟಿವ್ಸ್ ಕಂಪನಿ ಅದು ಏನು ಎಥನಾಲ್ E20 ಅಂತ ಬಂತಲ್ಲ ಸ್ಕ್ಯಾಮು, ಅದು ಇಟ್ಸ್ ಎ ಸ್ಕ್ಯಾಮ್. ಓಕೆ, ಯಾವ್ದನ್ನು ಪುಕ್ಕಟ್ಟೆ ಕೊಡ್ತಾ ಇಲ್ಲ.